ವಿದ್ಯಾರ್ಥಿಗಳ ಪ್ರಯತ್ನ ನಂಬರ್ 64 ನವೋದಯ ಪ್ರವೇಶ ಪರೀಕ್ಷೆ 2011. ಈ ಪ್ರಶ್ನೆ ಬಿಡಿಸೋದಾದ್ರೆ ನಾ ಹೇಳ್ದೆ. ನೀವೆಲ್ಲರೂ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ, ಕಲಿಬೇಕನ್ನೋ ಭಾವನಾದಿಂದ ನೋಡ್ರಿ. ನಾನು ಹೇಳುವಾಗ ನೀವು ಗಣಿತಗಳು ನೋಡಿದ್ರಿ ಅಂತಂದ್ರೆ ಇದು ಮೆಂಟಲ್ ಎಬಿಲಿಟಿ ಒಳಗೆ ಬರ್ತದೆ. ಮೆಂಟಲ್ ಎಬಿಲಿಟಿ ಒಳಗೆ ಹೆಂಗೆ ಬರ್ತದೆ ಅನ್ನೋದು ನೋಡ್ರಿ. ನೀವು ಬಿಡಿಸೋದಾಗಿದ್ದಲ್ಲ, ನಾವು ಓದಿ ಹೇಳ್ದು ನಾವು. ಅಮಿತನು ತನ್ನ ಹುಟ್ಟುಹಬ್ಬದ ದಿನದಂದು ತನ್ನ ಸಹಪಾಠಿಗಳಿಗೆ ಹುಟ್ಟುಹಬ್ಬದ ಔತಣವನ್ನು ನೀಡಿದನು. ಅವನು ಬಿಸ್ಕಿಟ್ 4 ಪೆಟ್ಟಿಗೆಗಳನ್ನು ತರಿಸಿದನು. ನೋಡಿ, 4 ಪೆಟ್ಟಿಗೆ, ಯಾಕಂದ್ರೆ ಇಲ್ಲೇ 4 ಪೆಟ್ಟಿಗೆಗಳನ್ನು ತರಿಸಿದನು. ಪ್ರತಿ ಪೆಟ್ಟಿಗೆಯು 8 ಬಿಸ್ಕಿಟ್ಗಳಿಂದ ತುಂಬಿತ್ತು. ತರಗತಿಯಲ್ಲಿ ಒಟ್ಟು 28 ವಿದ್ಯಾರ್ಥಿಗಳು ಇದ್ದರು. ಪ್ರತಿ ವಿದ್ಯಾರ್ಥಿಗೂ ಒಂದೊಂದು ಬಿಸ್ಕೆಟನ್ನು ಕೊಟ್ಟ ಬಳಿಕ ಅವನಲ್ಲಿ ಎಷ್ಟು ಬಿಸ್ಕಿಟ್ಗಳು ಉಳಿದವು ಎಂಬುದನ್ನು ಯಾವ ಸಂಖ್ಯಾ ವಾಕ್ಯವು ತೋರಿಸುತ್ತದೆ? ನೋಡಿ, ಇಲ್ಲಿ ನೋಡಿ, 4 ಬಿಸ್ಕಿಟ್ ಪುಡುಕಿ ಕರೆಕ್ಟ್. ಅಂದ್ರೆ ಒಂದು ಬಿಸ್ಕಿಟ್ ಪುಡುಕಿ ಒಳಗೆ 8 ಇರ್ತಾವ, ಇದು ಕರೆಕ್ಟ್. 8 4 32. 38ರೊಳಗೆ ಕೊಟ್ಟಾನಂದ್ರೆ ಇಲ್ಲಿ ಮೈನಸ್ ಬರ್ಬೇಕಾಗಿತ್ತು. ಮತ್ತು ಇಸ್ಕೊಂಡಾನ ಅಂತ ಅರ್ಥ ಆಗ್ತದೆ. ಈ ವಾಕ್ಯ ಏನು ತೋರಿಸ್ತದೆ ಅಂದ್ರೆ, ಇರು ಎಷ್ಟವ? 4 ಬಿಸ್ಕಿಟ್ ಪ್ಯಾಕೆಟ್ ಅವ. ಒಂದು ಬಿಸ್ಕಿಟ್ ಪ್ಯಾಕೆಟ್ದಾಗ 8 ಅವ. ಆಮೇಲೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? 28 ವಿದ್ಯಾರ್ಥಿಗಳಿದ್ದಾರೆ. ಅಂದ್ರೆ ಒಂದೊಂದು ಕೊಟ್ಟಾನಂದ್ರೆ 28 ಆಯ್ತು. ಒಂದಂದ್ರೆ 28 ಮಂದಿಗೆ 28 ಆಯ್ತು. ಈ ಸಮೀಕರಣ ಎದುರಾಗದಲ್ಲ, ಅದೇ ಉತ್ತರ. ಈ ಸಮೀಕರಣ 4 ಬಿಸ್ಕಿಟ್ ಪುಡಿಕ, ಒಂದು ಪುಡುಕಿ ಒಳಗೆ 8 ಬಿಸ್ಕಿಟ್ ಇರ್ತಾವ. 8 4 32. ಅದು ಒಂದೊಂದ್ರಾಗ ಕೊಟ್ಟಾನ ಅಂದ್ರೆ ಈ 32 28 ಕೊಟ್ಟ ಅಂದ್ರೆ 4 ಉಳಿತಾವ. ಅದಿರಲಿ, ಯಾವುದು ಉತ್ತರ ಬರ್ತದ ಅನ್ನೋದು ನೀವು ಇದನ್ನು ಕಂಡುಹಿಡಿಬೇಕು. ಈಗ ನೋಡಿ, 4 ಬಿಸ್ಕಿಟ್ ಪುಡುಕಿ ಅವ ಕರೆಕ್ಟ್, 8 ಅವ ಕರೆಕ್ಟ್. ಇಲ್ಲಿ -28 ನೋಡಿ. 28 ವಿದ್ಯಾರ್ಥಿಗಳಿಂದ ಏನು ಸೋತಾನೆ, ಇದು ತಪ್ಪೆ. ಇದ್ರಾಗ ಕರೆಕ್ಟ್ 8 ಬಿಸ್ಕಿಟ್ ಅವ. 4 8 4 32 ಆಯ್ತು. 28 32 ಅಂಕಗಳು ಇಲ್ಲಿಗೆ ಬರ್ತದ. ಇದು ವಾಕ್ಯ ತಪ್ಪಾಗ್ತದ. 28ರಾಗ 8 ಒಂದೊಂದು ಬಿಸ್ಕಿಟ್ ಪ್ಯಾಕೆಟ್ ನಿಮಗೆ ಕನ್ಫ್ಯೂಸ್ ಹಿಡಿಯೋ ಸಂಬಂಧ ಮಾಡಿ ನೋಡಿ. 4 ಬಿಸ್ಕಿಟ್ ಪ್ಯಾಕೆಟ್ ಅವ, 8 8ರಂಗವ. 32 ಅದು ಒಂದೊಂದು ಬಿಸ್ಕಿಟ್ದಾಗ ಕೊಟ್ಟಾನಂದ್ರೆ 28 ಕೊಟ್ಟ. ಇಲ್ಲಿ 4 ಉಳಿತಾವ. ಈ ವಾಕ್ಯ ಉತ್ತರ ಸರಿಯಾಗಿ ತೋರಿಸ್ತದೆ. ಉತ್ತರ ಸಂಖ್ಯೆ ಡಿ. ಉತ್ತರ ಸಂಖ್ಯೆ ಡಿ. ಎಷ್ಟು ತಿಳ್ಕೊಬೇಕು. ಇದಕ್ಕೆ ಮೆಂಟಲ್ ಎಬಿಲಿಟಿ ಅಂತಾರೆ. ಅಂದ್ರೆ 4 ಬಿಸ್ಕಿಟ್ದಾಗ 8 ಪ್ಯಾಕೆಟ್, 4 ಗುಂಡ್ಲೆ 8, ಒಂದೊಂದ್ರಂಗೆ ಕೊಟ್ಟಾನ, 28 ಮೈನಸ್ ಮಾಡ್ತಾನ. ಇದ್ರಾಗ ವಾಕ್ಯ ಯಾವುದು ತೋರಿಸ್ತದಂದ್ರೆ ಉತ್ತರ ಡಿ. ಇದು ತಪ್ಪು, ಇದು ತಪ್ಪು, ಇದು ತಪ್ಪೇ ತಪ್ಪು. ಯಾಕಂದ್ರೆ ಪ್ಲಸ್ ಇದು ಮೈನಸ್ ಆಗಿದ್ರೆ ಇದೇ ಉತ್ತರ ಆಗ್ತದೆ. ಇದು ಮೈನಸ್ ಇಲ್ಲಿ ಇಟ್ಟಾಗಂದ್ರೆ ಇದು ಉತ್ತರ ಕರೆಕ್ಟ್ ಆಗ್ತದೆ. ಉತ್ತರ ಡಿ. ಸರಿಯಾಗಿ ಅರ್ಥ ಮಾಡಿಕೊಂಡು ಗಣಿತಗಳನ್ನು ಬಿಡಿಸೋದು.